ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ತುಂಬ ತಿಂಗಳುಗಳೇ ಕಳೆದೋಯ್ತು ನಾನು ಯಾವುದೇ ವೀಡಿಯೋಸ್ ಮಾಡ್ದಲ್ಲೇ. ನನಗೆ ಒಂದು ಇನ್ಸಿಡೆಂಟ್ ತುಂಬ ಎಫೆಕ್ಟ್ ಆಗಿತ್ತು, ಹಾಗಾಗಿ ವೀಡಿಯೋಸ್ ಮಾಡೋದನ್ನೆಲ್ಲ ಸ್ಟಾಪ್ ಮಾಡಿದ್ದೆ. ಬಟ್ ಸ್ವಲ್ಪ ದಿನಗಳು ಕಳೆದ ನಂತರ ನನಗೆ ರಿಯಲೈಸ್ ಆಯಿತು, ಯಾರೋ ಒಬ್ಬರು ನಮ್ಮ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂಥೇಳಿ ನಾವು ತಲೆ ಕೆಡಿಸ್ಕೊಂಡು ನಮ್ಮ ಕೆಲಸನ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದರೆ ನಮಗೆ ಅದರಲ್ಲಿ ಮುಂದುವರಿಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಡ್ಕೊಳ್ಳೋರು ಹಾಡ್ಕೊಳ್ತಾ ಇರಲಿ, ಅವರಿಗೆ ಹಾಡ್ಕೊಳ್ಳೋಕ್ಕೆ ನಾವು ಯಾಕೆ ಇನ್ನೂ ಅವಕಾಶ ಮಾಡಿಕೊಡೋದಲ್ವ. ಹಾಗಾಗಿ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡೋದ್ರೆ ನಮ್ಮಿಂದೆ ಮಾತಾಡೋಂಥ ಜನಗಳ ಯಾವುದೇ ಮಾತುಗಳು ನಮಗೆ ಎಫೆಕ್ಟ್ ಆಗೋದಿಲ್ಲ ಅಂತೇಳಿ ಗೊತ್ತಾಯಿತು. ಹಾಗಾಗಿ ನಾನು ಪುನಃ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ, ನಿಮಗೆ ಇಷ್ಟ ಆದರೆ ಈ ವಿಡಿಯೋಸ್ನ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಲಿಲ್ವಾ ದಯವಿಟ್ಟು ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ಯಾಕೆಂದರೆ ವಿಡಿಯೋಸ್ ನೋಡಿಕೊಂಡು ನಮ್ಮಿಂದೆ ನಾವು ಹೋದಲ್ಲಿ ಬಂದಲ್ಲಿ ನಮ್ಮ ಬಗ್ಗೆ ಹೇಳ್ಕೊಂಡು ನಗಾಡೋದು ಅಥವಾ ಏನೋ ಮಾತುಗಳಾಡೋದು ಇದೆಲ್ಲ ಅವಶ್ಯಕತೆನೇ ಇಲ್ಲ. ನೀವು ಆ ರೀತಿ ಮಾಡಿದರೆ ನಮಗೆ ಯಾರಿಗೂ ಅದು ಎಫೆಕ್ಟ್ ಕೂಡ ಆಗೋದಿಲ್ಲ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಏನಿದ್ರು ನಿಮ್ಮ ಖುಷಿಯ ಕ್ಷಣಗಳನ್ನ ಮತ್ತಷ್ಟು ಖುಷಿಯಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಅದನ್ನ ಹಾಳು ಮಾಡಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಪಡೋದಿಲ್ಲ. ಆ ಟಾಪಿಕ್ನ ಅಲ್ಲಿಗೆ ಬಿಡುವ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ದಿನ ಹೇಗಿತ್ತು ಅಂತೇಳಿ ನೋಡುವ. ಮಕ್ಕಳಿಗೆ ಸ್ಕೂಲ್ ಶುರುವಾಗಿದ್ದರಿಂದ ಅವರ ನೋಟ್ಬುಕ್ಕಿಗೆಲ್ಲ ಬೈಂಡ್ ಹಾಕುವ ಕೆಲಸ ಇತ್ತು. ಬೈಂಡೆಲ್ಲ ಹಾಕಿ ಮುಗಿಸಿದ ನಂತರ ಇನ್ನು ಮಧ್ಯಾಹ್ನದ ಊಟಕ್ಕೆ ತಯಾರಾಗಬೇಕಲ್ವ, ಹಾಗಾಗಿ ಅಡುಗೆ ಮಾಡುವ ಅಂತೇಳಿ ಬಂದೆ. ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮಟನ್ ಸಾಂಬಾರು ಹಾಗೆ ಗೀ ರೈಸ್ ಮಾಡುವ ಅಂತೇಳಿ ಎನಿಸಿದೆ. ಹಾಗೆಯೇ ನಾನಿಲ್ಲಿ ಮಟನ್ ಸಾಂಬಾರಿಗೆ ಬೇಕಾದಂಥ ಮಸಾಲ ಪದಾರ್ಥಗಳನ್ನ ತಯಾರು ಮಾಡ್ತಿದ್ದೀನಿ. ನಾನಿವತ್ತು ಗ್ರೀನ್ ಮಸಾಲ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ತಯಾರು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಲಸ ಮಾಡ್ತಾ ಮಾಡ್ತಾ ನನಗಂತೂ ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಹಾಗೆಯೇ ನಮ್ಮ ಮನೆಯಲ್ಲಿ ಫ್ರಿಜ್ನಲ್ಲಿ ಕೋಲ್ಡ್ ವಾಟರ್ ಇಟ್ಟು ಕುಡಿಯೋದಿಲ್ಲ, ಯಾಕೆಂದರೆ ಅದು ಹೆಲ್ತಿಗೆ ಕೂಡ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾವು ಮನೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿರ್ತೇವೆ. ಮಣ್ಣಿನ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟರೆ ತುಂಬ ಕೋಲ್ಡ್ ಆಗಿ ಇರ್ತದೆ, ಫ್ರಿಜ್ನಲ್ಲಿ ಇಟ್ಟಾಗೆ ಕೋಲ್ಡ್ ಇರ್ತದೆ. ಹಾಗೆ ಹೆಲ್ತಿಗೆ ಕೂಡ ಯಾವುದೇ ರೀತಿ ಎಫೆಕ್ಟ್ ಇಲ್ಲ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾವು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟ ನೀರನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಅವಳ ವರ್ಕೆಲ್ಲ ಕಂಪ್ಲೀಟ್ ಮಾಡಿ ಅಡುಗೆ ರೂಮಿಗೆ ಬಂದಳು. ಅಡುಗೆ ರೂಮಿಗೆ ಫಸ್ಟ್ ಬಂದು ನೋಡಿದೆ ಫ್ರಿಜ್ನಲ್ಲಿ ಏನಾದರೂ ಉಂಟಾ ಅಂತೇಳಿ, ಚಾಕ್ಲೇಟ್ ಏನಾದರೂ ಇಟ್ಟಿರ್ತೀವಲ್ಲ ಹಾಗಾಗಿ. ಬಟ್ ನಾನು ಅವಳಿಗೆ ಫ್ರಿಜ್ನಲ್ಲಿ ಇಟ್ಟಿರೋ ಐಟಮ್ ಡೈರೆಕ್ಟ್ ತಿನ್ನಲಿಕ್ಕೆ ಕೊಡೋದಿಲ್ಲ, ಯಾಕಂದರೆ ತುಂಬ ಕೋಲ್ಡ್ ಇರ್ತದಲ್ಲ, ಶೀತ ಆಗ್ತದೆ ಅಂತೇಳಿ. ಹಾಗೆಯೇ ನಾವು ಸ್ಕೂಲಿಗೆ ಹೋಗುವಾಗ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಹೋಗುವಾಗ 3ರಿಂದ 4 ಪುಸ್ತಕಗಳು ಇರ್ತಾಯಿತ್ತು. ಆದರೆ ಈಗ ನಮ್ಮ ಮಕ್ಕಳಿಗೆ LKG UKG ಹೋಗುವಾಗನೇ ಒಂದು ರಾಶಿ ಪುಸ್ತಕಗಳಿರ್ತದೆ. ನನ್ನ ಮಗಳೀಗ UKG ಹೋಗ್ತಿದ್ದಾಳೆ, ಅವಳಿಗೆ 14 ಬುಕ್ ಕೊಟ್ಟಿದ್ದಾರೆ. ನೋಟ್ಬುಕ್ಕು, ಟೆಕ್ಸ್ಟ್ ಬುಕ್ ಎಲ್ಲ ಸೇರಿ ಒಟ್ಟು 14 ಬುಕ್ ಇತ್ತು. ನನಗೆ ಅದನ್ನು ನೋಡಿಯೇ ತಲೆ ಕೆಟ್ಟಾಗೆ ಇತ್ತು. ಇವರು ಎಂತ ಓದ್ತಾರಪ್ಪ, ಎಂತ ಬರೀತಾರಪ್ಪ, ಇಷ್ಟೊಂದು ಬುಕ್ ಕೊಟ್ಟಿದ್ದಾರಲ್ಲ ಅಂತೇಳಿ. ಆದರೆ ಎಂತ ಮಾಡೋದು, ಈಗಿನ ಮಕ್ಕಳು ಕೂಡ ಹಾಗೇನೇ ಇದ್ದಾರೆ, ಅಷ್ಟು ಶಾರ್ಪಾಗಿ ಇದ್ದಾರೆ ಅಲ್ವಾ. ಹಾಗೆ ನಾನಿಲ್ಲಿ ಮಟನ್ ಸಾಂಬಾರಿಗೆ ಬೇಕಾದಂತಹ ಮಸಾಲ ಪದಾರ್ಥಗಳನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಹೀಗೆ ಎಲ್ಲದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಅದಕ್ಕೇ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ನಾವು ಎಷ್ಟು ಹಾಕಿದರೂ ಕೂಡ ಒಳ್ಳೆ ಪರಿಮಳ ಬರ್ತದೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕರಿಬೇವನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿಲಿ ನನ್ನ ಮಗಳ ಕೆಲಸ, ಕಿಟಿಕಿಯಲ್ಲಿ ಮಂಗನಾಗೆ ನೇತಾಡಿಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಮಕ್ಕಳಿಗೆ ಮನೆಯಲ್ಲಿ ರಜೆ ಸಿಕ್ತು ಅಂತ ಹೇಳಿದರೆ ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋದೇ ಒಂದು ಕೆಲಸ ಆಗಿರ್ತದೆ. ಹಾಗೆ ನಾನು ಕೂಡ ಅವಳಿಗೆ ಜೋರು ಮಾಡಿಕೊಂಡೆ ಅಡುಗೆ ಮಾಡ್ತಾ ಇದ್ದೆ, ಅತಿಯಾಗಿ ಮೊಬೈಲ್ ನೋಡುವ ಅವಶ್ಯಕತೆ ಇಲ್ಲ ಅಂತೇಳಿ. ಹಾಗೆ ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಚೆಂದ ಬೇಯುವವರೆಗೆ ಎಣ್ಣೆಯಲ್ಲಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೂ ಟೊಮೊಟೊ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೇ ಮಟನ್ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಎಷ್ಟು ಬೇಕು ಅಷ್ಟು ನೀರು, ಆ ನೀರು ಜಾಸ್ತಿ ಹಾಕಬೇಕು ಅಂತ ಇಲ್ಲ, ಯಾಕಂದರೆ ಮಟನಲ್ಲಿ ಕೂಡ ನೀರು ಬಿಡ್ತದೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ನಲ್ಲಿ 4ರಿಂದ 5 ವಿಷಲ್ ಬರುವ ತನಕ ಇಡ್ತೇನೆ ನಾನು. ಕೆಲವೊಂದು ಮಟನ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಮಟನ್ ಬೇಗ ಬೇಯ್ತದೆ, ಕೆಲವೊಂದು ಮಟನ್ ಬೇಯುವುದೇ ಇಲ್ಲ. ಹಾಗಾಗಿ ನಾವು ಮಟನ್ ನೋಡಿಕೊಂಡು ಎಷ್ಟು ವಿಷಲ್ ಬರಿಸಬೇಕು ಅಂತೇಳಿ ನೋಡ್ಕೋಬೇಕಾಗ್ತದೆ. ಹಾಗೆ ಪಕ್ಕದಲ್ಲಿ ನಾನು ಗೀ ರೈಸ್ ಕೂಡ ಮಾಡುವ ಅಂತೇಳಿ ಒಂದು ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆಯೇ ನಾನು ಇದಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಗೀ ರೈಸು ಖಾರ ಖಾರ ಆಗಿ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಅದರ ಜೊತೆಗೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಮಟನ್ ಕೂಡ ಬೇಯ್ತಾ ಇದೆ. ಹಾಗೆಯೇ ಗೋಡಂಬಿ ಮತ್ತು ಹಸಿರು ಮೆಣಸಿನ್ಕಾಯಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆಂದ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಇಲ್ಲಿ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆ ಆಗ ನಾನು ಮಸಾಲ ಐಟಮ್ಸ್ ಎಲ್ಲ ತಯಾರು ಮಾಡಿದ್ನಲ್ಲ ಅದನ್ನೆಲ್ಲ ಚೆಂದ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸಿ ಒಮ್ಮೆ ಚೆಂದ ಕುದಿ ಬರಿಸ್ತೇನೆ. ಚೆಂದ ಕುದಿ ಬಂದ ನಂತರ ಉಂಟಲ್ಲ ನಮ್ಮ ಮಟನ್ ಸಾರು ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಸೈಡಲ್ಲಿ ಗೀ ರೈಸ್ ಕೂಡ ರೆಡಿ ಆಗ್ತಾಯಿತ್ತು. ಅಷ್ಟೊತ್ತಿಗೆ ನನ್ನ ಮಗಳು ಅಮ್ಮ ತುಂಬ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಈ ರೀತಿ ಮಜ್ಜಿಗೆ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಕುಡಿತಾಳೆ. ಹಾಗಾಗಿ ನಾನು ಹೊರಗಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡೋದು ಒಳ್ಳೆಯದಲ್ಲ ಅಂತೇಳಿ ಮನೆಯಲ್ಲಿ ಅವಳಿಗೆ ಮಜ್ಜಿಗೆ ಮಾಡಿ ಕೊಟ್ಟಿದ್ದೇನೆ. ಹಾಗೆ ನೋಡ್ಬೋದು ಅವಳ ಎಕ್ಸ್ಪ್ರೆಷನ್ ಹೇಗಿದೆ ಅಂತೇಳಿ ಮಜ್ಜಿಗೆ ಕೊಡುವಾಗ. ಈ ರೀತಿ ಮಜ್ಜಿಗೆ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಯಿಂದನೇ ಕುಡಿತಾಳೆ. ಮಜ್ಜಿಗೆ ಎಲ್ಲ ಕುಡಿದು ಸೀದಾ ರೂಮಿಗೆ ಬಂದಳು. ನಾನಿನ್ನು ಇವಳು ರೂಮಲ್ಲಿ ಎಂತ ಮಾಡ್ತಿದ್ದಾಳೆ ನೋಡುವ ಅಂತ ಬಂದರೆ ಅವಳ ಗೊಂಬೆಗೆ ಒಂದು ಬಾಟ್ಲಲ್ಲಿ ನೀರು ಹಾಕಿ ಕುಡಿಸ್ತಾ ಇದ್ದಾಳೆ. ಇವಳಿಗೆ ಬಾಯಾರಿಕೆ ಆದಾಗೇ ಅವಳ ಮಗುವಿಗೆ ಕೂಡ ಬಾಯಾರಿಕೆ ಆಗ್ತದೆ ಅಂತ ಎನಿಸಿದ್ದಾಳೆ ಅಂತ ಕಾಣಿಸ್ತದೆ. ಹಾಗೆ ಒಂದು ಬಾಟ್ಲಲ್ಲಿ ನೀರು ಹಾಕಿ ಕುಡಿಸ್ತಾ ಇದ್ದಾಳೆ. ಅದಾದ ನಂತರ ನೋಡಿ ಇಲ್ಲಿ ಮನೆಯೊಳಗೆಯೇ ನಾನು ಅವಳಿಗೆ ಜೋಕಾಲಿ ಹಾಕಿ ಕೊಟ್ಟಿದ್ದೇನೆ. ಆ ಜೋಕಾಲಿಯಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿದ್ಲು. ನೋಡಿ ಇದಿಷ್ಟು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.